ಭಾರತ ರಾಜ್ಯ, ಕನ್ನಡ ರಾಜ್ಯ, ಕನ್ನಡಿಗರ ರಾಜ್ಯ. ಕರ್ನಾಟಕದಲ್ಲೇ ಕನ್ನಡಕ್ಕೆ ಅನ್ಯಾಯ, ಕನ್ನಡಕ್ಕೆ ಮೋಸ, ಕನ್ನಡವನ್ನ ಕಡೆಗಾಣಿಸ್ತಾ ಇದ್ದಾರೆ. ಪರಭಾಷೆಯವರ ದಬ್ಬಾಳಿಕೆ, ಪರಭಾಷೆಯವರಿಂದ ಕನ್ನಡ ಸಂಪೂರ್ಣವಾಗಿ ಹಿಂದೆ ಬೀಳ್ತಾ ಇದೆ. ಪರಭಾಷೆಯವರ ದಬ್ಬಾಳಿಕೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕನ್ನಡ ವಿರೋಧಿ ನಿಲುವನ್ನ ತಾಳಿದ್ದಾರೆ. ಇವತ್ತು ಕನ್ನಡ ಶಾಲೆಗಳನ್ನ ಉಳಿಸಬೇಕಾಗಿದೆ, ಕನ್ನಡ ಮಾಧ್ಯಮ ಉಳಿಬೇಕಾಗಿದೆ. ಪ್ರಾಥಮಿಕ ಹಂತದಲ್ಲಿ ಕನ್ನಡ ಕಲಿಸಲೇಬೇಕು, ಪ್ರಾಥಮಿಕ ಹಂತದಲ್ಲಿ ಕನ್ನಡ ಕಲಿಸಲೇಬೇಕು. ಸರ್ಕಾರ ಸುಮಾರು ಹೇಳುವುದೊಂದು ಮಾಡುವುದೊಂದು. ಕನ್ನಡದ ಬಗ್ಗೆ ಬಹಳ ಕಾಳಜಿ ಇದೆ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ. ಆದರೆ ಸುಮಾರು 10,000 ಇಂಗ್ಲಿಷ್ ಪ್ರಾಥಮಿಕ ಹಂತದಿಂದ ಕಲಿಸಬೇಕು ಅಂತ ಹೇಳಿ 10,000, ಈಗಾಗಲೇ 4,000 ಕನ್ನಡ ಶಾಲೆಗಳನ್ನು ಮುಚ್ಚಿದ್ದಾರೆ. ಯಾರು ಕೇಳೋರಿಲ್ಲ. ಕನ್ನಡ ಶಾಲೆಗಳು ತೆಗಿಬೇಕು ಅಂದ್ರೆ, ಕನ್ನಡ ಶಾಲೆಗಳನ್ನು ಆರಂಭಿಸಬೇಕು ಅಂತಂದ್ರೆ 108 ತೊಂದರೆಗಳನ್ನು ಸರ್ಕಾರ ಕೊಡ್ತಾ ಇದ್ದಾರೆ. ನಿಮಗೆ ಹೇಳೋದಾದ್ರೆ 29 ವರ್ಷದಿಂದ ಕನ್ನಡ ಶಾಲೆಗಳು ನಡೀತಾವೆ. ಕನ್ನಡ ಶಾಲೆಗಳಿಗೆ ಅನುದಾನವನ್ನ ಕೊಟ್ಟಿಲ್ಲ, ಕನ್ನಡ ಶಾಲೆಗಳಿಗೆ ಅನುದಾನವನ್ನು ಕೊಟ್ಟಿಲ್ಲ. ಕನ್ನಡ ಮಾಧ್ಯಮಕ್ಕಾಗಿ, ಕನ್ನಡ ಶಾಲೆಗಳನ್ನು ಉಳಿಸೋದಕ್ಕಾಗಿ ಅಂತಿಮವಾಗಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ. ಕನ್ನಡ ಚಳವಳಿ ವಾಟಾಳ್ ಪಕ್ಷ ಅಂತಿಮವಾಗಿ ಕನ್ನಡ ಶಾಲೆಗಳನ್ನು ಉಳಿಸೋದಕ್ಕೆ, ಕನ್ನಡ ಶಾಲೆಗಳನ್ನು ಜೀರ್ಣೋದ್ಧಾರ ಮಾಡುವುದಕ್ಕೆ, ಕನ್ನಡ ಮಾಧ್ಯಮ ಉಳಿಸೋದಕ್ಕೆ ಭಾರಿ ಹೋರಾಟ. ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ, ನನಗನಿಸ್ತದೆ ವರ್ಷಕ್ಕೊಂದು ಸಾಹಿತ್ಯ ಸಮ್ಮೇಳನ ಬೇಕಾಗಿಲ್ಲ. ಸಾಹಿತ್ಯ ಸಮ್ಮೇಳನದಲ್ಲಿ ಏನ್ ಮಾಡ್ತೀರಿ ನೀವು? ಒಬ್ಬಟ್ಟು ತಿಂತೀರಿ, ಚಿರೋಟಿ ತಿಂತೀರಿ, ಹೊರಡ್ತೀರಿ. ಈಗ ಮಂಡ್ಯದಲ್ಲಿ ವೆಜ್ಜು ನಾನ್ ವೆಜ್ ಗಲಾಟೆ ಶುರುವಾಗಿದೆ. ನೀವು ಸಾಹಿತ್ಯ ಪರಿಷತ್ತವರು ಕನ್ನಡದ ಬಗ್ಗೆ ನಿಜವಾಗಲೂ ಪ್ರಾಮಾಣಿಕವಾಗಿ ನೀವು ನಡೆಕೊಡ್ತಾ ಇಲ್ಲ. ನಾವಿವತ್ತು ಹೇಳ್ತೀವಿ, ಕನ್ನಡ ಮಾಧ್ಯಮ ಉಳಿಬೇಕು ಅಂತ ಹೇಳಿ ಬಳ್ಳಾರಿಯಲ್ಲಿ ನಡೆಯುವ ಸಾಹಿತ್ಯ ಸಮ್ಮೇಳನವನ್ನ ಮುತ್ತಿಗೆ ಹಾಕ್ತೀವಿ, ಸಾಹಿತ್ಯ ಸಮ್ಮೇಳನಕ್ಕೆ ನಿಲ್ಲಿಸ್ತೇವೆ. ಇದು ಎಚ್ಚರ. ಯಾವ ಕಾರಣಕ್ಕೂ ಇದನ್ನು ಬಿಡೋದಿಲ್ಲ. ಕನ್ನಡ ಮಾಧ್ಯಮ ಉಳಿಬೇಕು. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕೂಡಲೇ ಅನುದಾನವನ್ನು ನೀಡಬೇಕು. ನಿಮಗೆ ಹೇಳೋದಾದರೆ ಇಷ್ಟರಲ್ಲೇ ಕನ್ನಡ ಮಾಧ್ಯಮ ಶಾಲೆಗಳ ಬಗ್ಗೆ ಬೆಂಗಳೂರು ನಗರದಲ್ಲಿ ಕನ್ನಡ ಮಾಧ್ಯಮ ಸಮ್ಮೇಳನವನ್ನ ಕನ್ನಡ ಚಳವಳಿ ವಾಟಾಳ್ ಪಕ್ಷ ನಡೆಸ್ತೇವೆ. ಇದು ಅಂತಿಮವಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಟ್ಟಿಗೆ ನಿಂತು ಕನ್ನಡ ಮಾಧ್ಯಮಕ್ಕಾಗಿ, ಕನ್ನಡಕ್ಕಾಗಿ, ಕನ್ನಡ ಶಾಲೆಗಳಿಗಾಗಿ ಕರ್ನಾಟಕ ಬಂದನ್ನು ಮಾಡುವ ಚಿಂತನೆ ಇದೆ. ಮಾಡ್ತೀವಿ. ಎಚ್ಚರ, ಎಚ್ಚರ,
ಎಚ್ಚರ. ಕನ್ನಡ ಮಾಧ್ಯಮ ಉಳಿಸಿ, ಕನ್ನಡ ಮಾಧ್ಯಮ ಉಳಿಸಿ, ಕನ್ನಡ ಮಾಧ್ಯಮ ಶಿಕ್ಷಣದ ಪ್ರಥಮ ಅಧ್ಯಾಯ ಆಗಲಿ. ಇದು ಗಂಭೀರವಾಗಿ ಹೇಳ್ತಾ ಇದ್ದೇನೆ. ಯಾವ್ದು SSLCಯಲ್ಲಿ ಕನ್ನಡ ಅಂಕಿ 125ನ 100ಕ್ಕೆ ಇಳಿಸಬೇಕು ಅಂತ ಚಿಂತನೆ ಮಾಡ್ತಾ ಇದೆ. ಸರಿ ಇಲ್ಲ, 125 ಇರಲೇಬೇಕು. ಕನ್ನಡದ ಕಿರೀಟ, ಕನ್ನಡದ ಶಕ್ತಿ. ಕರ್ನಾಟಕದಲ್ಲಿ ಕನ್ನಡ ಪರೀಕ್ಷೆಗಳಿಗೆ 125ರಿಂದ 100ಕ್ಕೆ ಇಳಿಸ್ತಕ್ಕಂಥದ್ದು ಕನ್ನಡ ಭಾಷೆಗೆ ಮಾಡಿದಂತ ಅಗೌರವ, ಅಪಮಾನ. ಯಾವ ಕಾರಣಕ್ಕೂ ಬಿಡೋದಿಲ್ಲ. 125 ಇರಲೇಬೇಕು. ಇದರ ಬಗ್ಗೆ ಗಂಭೀರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ.